ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಟು ರುಚಿಕಟ್ಟು ಯೂಟ್ಯೂಬ್ ಚಾನಲ್. ನಾವಿವತ್ತು ಸ್ಟ್ರೀಟ್ ಸ್ಟೈಲ್ ಪನ್ನೀರ್ ಬುರ್ಜಿ ಮಾಡತ್ತೀವ್ರಿ. ಸೊ ಫಸ್ಟ್ ಅದಕ್ಕೆ ನಾನು ಪನ್ನೀರ್ನ ಗ್ರೇಟ್ ಮಾಡಿ ಇಟ್ಕೊಂಡಿನಿ, ಅಂದ್ರೆ ತುರಿದು ಇಟ್ಕೊಂಡಿನಿ. ಒಂದು 4 ಮೆಣಸಿನ್ಕಾಯಿ, ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚ್ ಶುಂಠಿ ತೊಗೊಂಡೇನ್ರಿ. ಆಮ್ಯಾಗ ಒಂದು 2 ಮೀಡಿಯಂ ಸೈಜ್ ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿಟ್ಕೊಂಡೇನ್ರಿ. ಆಮ್ಯಾಗ ಒಂದು ದೀಡ್ ಟೊಮೆಟೊನ ಸಣ್ಣಗೆ ಹೆಚ್ಚಿಟ್ಕೊಂಡೇನ್ರಿ. ಆಮ್ಯಾಗ ಒಂದ್ ಸ್ವಲ್ಪ ಕೊತ್ತಂಬರಿ ತೊಗೊಂಡೇನಿ ಗಾರ್ನಿಶಿಗೆ. ಫಸ್ಟಿಗೆ ರೀ ನಾ ಇಲ್ಲಿ ಒಂದು ಕುಟ್ಟಾಣಿ ತಗೊಂಡು ಅದ್ರೊಳಗೆ ಬೆಳ್ಳುಳ್ಳಿ, ಶುಂಠಿ ಆಮೇಲೆ ಮೆಣಸಿನ್ಕಾಯಿ ಹಾಕೊಂಡು ಒಂದ್ ಸ್ವಲ್ಪ ರಫ್ಲಿ ಕುಟ್ಕೋತೀನ್ರಿ. ಸೊ ಇಲ್ಲಿ ನೋಡ್ಬೋದ್ರಿ, ಈ ತರ ರಫ್ ಆಗಿ ನಾನು ಕುಟ್ಕೊಂಡು ಇಟ್ಕೊಂಡೇನ್ರಿ. ಇಷ್ಟ ಆದ್ರೆ ಸಾಕು. ನೆಕ್ಸ್ಟ್ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಮಸಾಲೆ ಬೇಸ್ ಪ್ರಿಪೇರ್ ಮಾಡ್ಕೊಳಕ ನಾನು ಇಲ್ಲಿ ಒಂದು 2 ಕಪ್ ಅಷ್ಟು, 2 ಸಣ್ಣ ಕಪ್ಪಿನಷ್ಟು ಮೊಸರು ತಗೊಂಡೇನ್ರಿ. ಸೊ ನೀವು ಟೊಮೆಟೊ 3 ತಗೊಂಡಿದ್ರಿ ಅಂತಂದ್ರೆ ಮೊಸರು ಹಾಕೋದೇನು ಅವಶ್ಯಕತೆ ಇಲ್ರಿ. ದೀಡ್ ಟೊಮೆಟೊ ತಗೊಂಡಿದ್ರೆ 1.5ರಿಂದ 2 ಕಪ್ ಹಾಕೊಂಡ್ರೆ ಸಾಕ್ರಿ. ಸೊ ಈ ಮೊಸರಿಗೆ ನಾನು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಳದಿ ಹಾಕೋತೀನಿ, ಅರಿಶಿನ ಪುಡಿ. ಆಮ್ಯಾಗ ಒಂದು 2 ಟೇಬಲ್ ಸ್ಪೂನಿನಷ್ಟು ಕೆಂಪು ಖಾರ ಹಾಕೋತೀನಿ ಕಲರು. ಆಮ್ಯಾಗ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೋತೀನಿ. ಹಾಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಸೊ ಇಲ್ಲಿ ನೋಡ್ಬೋದ್ರಿ, ನಮ್ದು ಈಗ ಬೇಸ್ ರೆಡಿ ಆಗೈತಿ. ನಾವೀಗ ಫಸ್ಟಿಗೆ ಒಂದು ಪ್ಯಾನ್ ತಗೊಂಡು, ಸೊ ಈಗ ಇಲ್ಲಿ ನೋಡ್ಬೋದ್ರಿ, ನಾನೊಂದು ಪ್ಯಾನ್ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡಿನ್ರಿ. ಇದಕ್ಕೊಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ. ಎಣ್ಣೆ ಒಂದ್ ಸ್ವಲ್ಪ ಕಾಯ್ತಿದ್ದಂಗೆ 1 ಟೇಬಲ್ ಸ್ಪೂನಿನಷ್ಟು ಜೀರಿಗೆ ಹಾಕೋತೀನಿ ನಾನು. ಜೀರಿಗೆ ಒಂದ್ ಸ್ವಲ್ಪ ಚಟಪಟ ಅಂತಿದ್ದಂಗೆ ನಾನು ಕುಟ್ಟಾಣಿ ಒಳಗೆ ಕುಟ್ಕೊಂಡಿರ್ತಕ್ಕಂಥದ್ದು ಮಸಾಲೆ ಹಾಕೋತೀನಿ. ನೋಡ್ಬೋದ್ರಿ, ಮಸಾಲೆನೂ ಒಂದ್ ಸ್ವಲ್ಪ ಎಣ್ಣೆ ಒಳಗೆ ನೀಟಾಗಿ ಫ್ರೈ ಆಗೈತಿ. ಸೊ ನಾನೀಗ ನೆಕ್ಸ್ಟ್ ಉಳ್ಳಾಗಡ್ಡಿ ಹಾಕೋತೀನಿ. ಸೊ ನೋಡ್ಬೋದ್ರಿ, ಈರುಳ್ಳಿ ಹಾಕೊಂಡಿನಿ ನಾನು. ಈರುಳ್ಳಿನ ಒಂದ್ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಈರುಳ್ಳಿ ಪೂರಾ ಕೆಂಪ್ ಆಗ್ಬೇಕಂತ ಏನಿಲ್ರಿ, ಒಂದ್ ಸ್ವಲ್ಪ ಹಸಿ ವಾಸನೆ ಹೋದ್ರೆ ಸಾಕು ನಮಗೆ. ಸೊ ಇಲ್ಲಿ ನೋಡ್ಬೋದು, ಇಷ್ಟು ಫ್ರೈ ಆದ್ರೆ ಸಾಕ್ರಿ, ತೀರೆ ಕೆಂಪ್ ಆಗ್ಬೇಕಂತ ಏನಿಲ್ಲ. ಸೊ ನೆಕ್ಸ್ಟ್ ಈಗ ನಾವು ಇದು ಬೇಸ್ ರೆಡಿ ಮಾಡ್ಕೊಂಡಿದ್ವಲ್ಲ, ಇದು ಬೇಸ್ ಹಾಕೊಳ್ಳೋಣ. ಸೊ ಬೇಸ್ ಮಸಾಲೆ ಹಾಕೊಂಡಿನ್ರಿ, ನಾ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಮೊಸರು ನೋಡ್ರಿ, ಹುಳಿ ಇರಬಾರ್ದು. ಹುಳಿ ಇತ್ತು ಅಂತಂದ್ರೆ ಟೊಮಾಟೋನು ಹುಳಿ, ಅದು ಹುಳಿ, ತಿನ್ನಕ್ ಚಲೋ ಅನ್ಸೋದಿಲ್ಲ. ಹುಳಿ ಇರ್ಲಾರ್ದು ಮೊಸರು ಬೇಕ್ರಿ. ಸೊ ಇದು ಒಂದ್ ಸ್ವಲ್ಪ ಎಣ್ಣೆ ಬಿಡುತ್ತನ ನಾವು ಫ್ರೈ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡ್ತಿರ್ಬೋದ್ರಿ, ಇದು ಮಸಾಲೆ ಒಂದ್ ಸ್ವಲ್ಪ ಎಣ್ಣೆ ಬಿಟ್ಟೈತಿ. ಸೊ ಈ ಟೈಮ್ನಾಗ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಟೊಮೆಟೊ ಹಾಕೋತೀನಿ. ಸೊ ನೋಡ್ಬೋದ್ರಿ, ಟೊಮೆಟೊ ಹಾಕೊಂಡಿನಿ. ಸೊ ಟೊಮೆಟೊ ನೀರ್ ಬಿಡುವವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅಂಡ್ ಆಗಲೇ ನಾವು ಒಂದ್ ಸ್ವಲ್ಪ ಉಪ್ಪು ಹಾಕೊಂಡಿವ್ರಿ. ಸೊ ಈಗ ಒಂದ್ ಸ್ವಲ್ಪ ಉಪ್ಪು ಹಾಕೋತೀನಿ ನಾನು, ಅಂದ್ರ ಜಲ್ದಿ ಫ್ರೈ ಆಗುತ್ತೆ. ಸೊ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಇಲ್ಲಿ ನೋಡ್ಬೋದ್ರಿ, ಟೊಮೆಟೊ ಎಲ್ಲ ನೀರಿನ ಅಂಶ ಬಿಟ್ಟು ಮಸಾಲೆ ಗಟ್ಟಿಗೈತಿ. ಈಗ ನೆಕ್ಸ್ಟ್ ನಾವು ಒಂದ್ ಸ್ವಲ್ಪ ಜೀರಿಗೆ ಪುಡಿ ನಾನೀಗ 1 ಚಮಚದಷ್ಟು ಜೀರಿಗೆ ಪುಡಿ ಹಾಕೊಳತ್ತೀನಿ. ಆಮೇಲೆ 1 ಚಮಚದಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ. ಆಮ್ಯಾಗ ಆಗಲೇ ನಾವು ಧನಿಯಾ ಪುಡಿ ಹಾಕೊಂಡಿವ್ರಿ, ಇನ್ನೊಂದ್ ಚಮಚದಷ್ಟು ಧನಿಯಾ ಪುಡಿ ಹಾಕೊಳ್ಳೋಣ. ಹಾಕೊಂಡು ಖಾರ ಬೇಕಂದ್ರೆ ನಿಮ್ಗೆ ಈಗ ನೋಡ್ಕೊಂಡು ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಕೆಂಪು ಖಾರ ಮಿಕ್ಸ್ ಮಾಡ್ಕೋಬೋದ್ರಿ. ನಾನು ಏನ್ ಇಲ್ಲಿ ಮಾಡ್ಕೊಳಕ್ ಹೋಗುದಿಲ್ಲ. ಸೊ ಚಲೋ ಎಲ್ಲ ಮಿಕ್ಸ್ ಆಗೈತ್ರಿ ಈಗ. ಸೊ ಒಂದ್ ಸ್ವಲ್ಪ ನಾನು ಇಲ್ಲಿ ಬಿಸಿನೀರು ಹಾಕೋತೀನಿ.
ನಾನು ಇಲ್ಲೊಂದು ಅರ್ಧ ಗ್ಲಾಸಿನಷ್ಟು ನೀರ್ ಹಾಕೊಂಡೇನ್ರಿ. ಹಾಕೊಂಡ್ ಫುಲ್ ಫ್ಲೇಮ್ ಒಳಗಿಟ್ಟು ಒಂದ್ 2 ಕುದಿ ಬರೋವರೆಗೂ ಕುದಿಸ್ಕೊತೀನಿ. ಸೊ ಇಲ್ಲಿ ನೋಡ್ಬೋದ್ರಿ ಕುದಿ ಬರತೈತಿ. ಸೊ ಇದು ಕುದಿಯಾತೈತ್ರಿ. ನಾ ಈಗ ಒಂದಷ್ಟು ಕಸೂರಿ ಮೇಥಿ ಹಾಕೋತೀನಿ. ಸೊ ಫ್ಲೇವರ್ ಚಲೋ ಬರ್ತೈತಿ ಕಸೂರಿ ಮೇಥಿ ಹಾಕೋದ್ರಿಂದ. ಸೊ ಈಗ ಚಂದ ಕುದಿಯಾತೈತ್ರಿ ಗ್ರೇವಿ. ನಾನು ಆಲ್ರೆಡಿ ತುರ್ದಿಟ್ಕೊಂಡಿರ್ತಕ್ಕಂಥ ಪನ್ನೀರ್ ಆ್ಯಡ್ ಮಾಡ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೋತೀನಿ. ಸೊ ನೋಡ್ಬೋದ್ರಿ ನಮ್ದು ಇಲ್ಲಿ ಪನ್ನೀರ್ ಬುರ್ಜಿ ರೆಡಿ ಆಯ್ತು. ಸೊ ಇದಕ್ಕೆ ಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡು ಗಾರ್ನಿಶಿಂಗ್. ಓಕೆ ರೀ, ಪನ್ನೀರ್ ಬುರ್ಜಿ ರೆಡಿ ಆಯ್ತು. ಈಗ ನಾ ಸ್ಟವ್ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡಿ ಹೆಂಗೈತೆ ಅಂತ ಹೇಳ್ತೀನಿ ರೀ. ನೀವು ನಿಮ್ಮ ಮನ್ಯಾಗ ಟ್ರೈ ಮಾಡ್ರಿ, ಹೆಂಗಿತ್ತು ಅಂತ ನಮ್ಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಹಂಗೆ ನಮ್ಮ ಚಾನಲ್ಗೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಹಂಗೆ ನಿಮ್ಗೆ ಏನೇನು ರೆಸಿಪೀಸ್ ಬೇಕು ಹೇಳ್ರಿ, ನಾವು ಮಾಡ್ಕೊಂಡು ತೋರಿಸ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು.